ವೀಕ್ಷಕರೇ, ಇವತ್ತು ಮಧ್ಯಾಹ್ನ ಗೋವಾ ಮಡ್ಗಾಂವಿಂದ ಬೆಳಗಾವಿಯವರೆಗೆ ಗೋವಾ ಎಕ್ಸ್‌ಪ್ರೆಸ್ ಅಲ್ಲಿ ಪ್ರಯಾಣ ಮಾಡಿದ್ವಿ. ನಮಸ್ಕಾರ ವೀಕ್ಷಕರೇ, ಇನ್ನೊಂದು ಹೊಸ ವ್ಲಾಗ್ಗೆ ಸ್ವಾಗತ. ವೀಕ್ಷಕರೇ, ಬೆಳಗಾವಿಯಿಂದ ನಾವು ಪುಣೆಗೆ ಪ್ರಯಾಣ ಮಾಡ್ತಾ ಇದ್ವಿ ಪ್ಯಾಲೇಸ್ ಕ್ವೀನ್ ಹಮ್ಸಫರ್ ಅಲ್ಲಿ. ಸೊ ಅದರಲ್ಲಿ ನಾವು ಕಂಟಿನ್ಯೂ ಮಾಡಬಹುದು, ಬಟ್ ನಮಗೆ ಟಿಕೆಟ್ ಕನ್ಫರ್ಮ್ ಆಗಿರಲಿಲ್ಲ. ಅದಕ್ಕೋಸ್ಕರ ನಾವು ಬೆಳಗಾವಿ ಬಂದು ಬೆಳಗಾವಿಯಿಂದ ಪ್ಯಾಲೇಸ್ ಕ್ವೀನ್ ಹಮ್ಸಫರ್ ಎಕ್ಸ್‌ಪ್ರೆಸ್ ಅಲ್ಲಿ ನಮಗೆ ಟಿಕೆಟ್ ಕನ್ಫರ್ಮ್ ಆಯ್ತು ವೀಕ್ಷಕರೇ. ಸೊ ಇಲ್ಲಿಂದ ನಾವು ಜರ್ನಿ ಕಂಟಿನ್ಯೂ ಮಾಡ್ತಿದ್ವಿ 19668 ಪ್ಯಾಲೇಸ್ ಕ್ವೀನ್ ಹಮ್ಸಫರ್ ಎಕ್ಸ್‌ಪ್ರೆಸ್ ಮೈಸೂರು ಟು ಉದಯಪುರ್ ಹೋಗುತ್ತೆ ವೀಕ್ಷಕರೇ. ಸೊ ಹೆಚ್ಚಿನ ಮಾಹಿತಿ ಜರ್ನಿ ಮಾಡ್ತಾ ನಿಮ್ಮ ಜೊತೆಲಿ ಹಂಚ್ಕೊತೀನಿ. ಸೊ ಇಲ್ಲಿಗೆ ಈ ಟ್ರೈನ್ ಬರುವ ಟೈಮ್ ಅಂದ್ಬಿಟ್ಟು 11:03, ಇಲ್ಲಿ 2 ನಿಮಿಷ ಹಾಲ್ಟ್ ಕೊಟ್ಬಿಟ್ಟು 11:05 ಹುಡುಗ ಟೈಮ್ ಕೊಟ್ಟಿದ್ದಾರೆ. ಸ್ವಲ್ಪ ಡಿಲೇ ಆಗಿ ಬಂದಿದೆ, 11:33 ಬಂದಿದೆ ವೀಕ್ಷಕರೇ. ಪ್ರಯಾಣಿಕರೇ, ದಯವಿಟ್ಟು ಗಮನಿಸಿ, ರೈಲು ಗಾಡಿ ಸಂಖ್ಯೆ 1968 ಮೈಸೂರು ಉದಯಪುರ್ ಸಿಟಿ ಪ್ಯಾಲೇಸ್ ಕ್ವೀನ್ ಹಮ್ಸಫರ್ ಎಕ್ಸ್‌ಪ್ರೆಸ್ 1ನೇ ಪ್ಲಾಟ್‌ಫಾರ್ಮ್‌ನಲ್ಲಿ ನಿಂತಿದೆ. यात्रीगण कृपया ध्यान दें, गाड़ी संख्या 1968 मैसूरू उदयपुर सिटी पैलेस क्वीन हमसफर एक्सप्रेस प्लेटफॉर्म क्रमांक 1 पर आ पहुंची है. Your kind attention please. Train number 1968 मैसूरू उदयपुर सिटी पैलेस क्वीन हमसफर एक्सप्रेस has arrived on platform number 1. ಪ್ರಯಾಣಿಕರೇ, ದಯವಿಟ್ಟು ಇವಾಗ ನಾವು ಬೆಳಗಾವಿ ರೈಲ್ವೆ ಸ್ಟೇಷನ್ ಇಂದ ಬಿಟ್ಟಿದ್ದೀವಿ ವೀಕ್ಷಕರೇ. ಟೈಮ್ ಆಗಿ 11:39 ಆಗಿದೆ. 5 ನಿಮಿಷ ಹಾಲ್ಟ್ ಮಾಡಿದ್ರು ಇಲ್ಲಿ. ಸೊ ಇವಾಗ ನೆಕ್ಸ್ಟ್ ಎರಡೇ ಸ್ಟಾಪ್ ಇರೋದು ಪುಣೆವರೆಗೆ. ಒಂದು ಮೀರಾಜ್, ಇನ್ನೊಂದು ಸಾಂಗ್ಲಿ. ಮೀರಾಜ್ಗೆ ಮುಟ್ಟುವ ಟೈಮ್ 2:35 ಕೊಟ್ಟಿದ್ದಾರೆ. ಅಲ್ಲೊಂದು 5 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ. ಮೀರಾಜ್ ಆದಮೇಲೆ ಸಾಂಗ್ಲಿ ಕೊಟ್ಟಿದ್ದಾರೆ, ಅಲ್ಲೊಂದು 3 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ. 2:52 ಇರ್ತಾರೆ. 2:55 ಅಲ್ಲಿಂದ ಹೊರಡೋ ಟೈಮ್ ಕೊಟ್ಟಿದ್ದಾರೆ. ನೋಡೋಣ, ನಾವು ಎಚ್ಚರ ಇದ್ರೆ ನಿಮ್ಗೆ ತೋರಿಸ್ತೀವಿ, ಇಲ್ಲಾಂದರೆ ಬೆಳಿಗ್ಗೆ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ವೀಕ್ಷಕರೇ. ಗುಡ್ ಮಾರ್ನಿಂಗ್ ವೀಕ್ಷಕರೇ, ಶುಭ ಮುಂಜಾನೆ. ನಾವು ಆಲ್ಮೋಸ್ಟ್ ಆಲ್ ಪುಣೆ ಹತ್ರ ಬಂದಿದ್ದೀವಿ. ಟೈಮ್ ಬಂದ್ಬಿಟ್ಟು 6:50 ಆಗಿದೆ. ಪ್ಯಾಲೇಸ್ ಕ್ವೀನ್ ಹಮ್ಸಫರ್ ಎಕ್ಸ್‌ಪ್ರೆಸ್ ಟ್ರೈನ್ ಮೈಸೂರು ಟು ಉದಯಪುರ್ 19668. ವೀಕ್ಷಕರೇ, ವಾರದಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 10:05 ಮೈಸೂರಿಂದ ಹೊರಟು ಮಂಡ್ಯ, KSR ಬೆಂಗಳೂರು, ದಾವಣಗೆರೆ, ಹುಬ್ಬಳ್ಳಿ ಜಂಕ್ಷನ್, ಬೆಳಗಾವಿ, ಮೀರಜ್, ಸಾಂಗ್ಲಿ, ಪುಣೆ ಜಂಕ್ಷನ್, ಕಲ್ಯಾಣ್ ಜಂಕ್ಷನ್, ಹೊಸೆ ರೋಡ್, ಸೂರತ್, ವಡೋದರ, ರತ್ಲಾಮ್ ಈ ಮಾರ್ಗವಾಗಿ ಉದಯಪುರ್ಗೆ ಮುಟ್ಟುವ ಟ್ರೈನ್ ಇದಾಗಿದೆ. ಸೊ ಮೈಸೂರಿಂದ ಬಿಟ್ಟಿದ ಮೇಲೆ ಟೋಟಲ್ ಟ್ರಾವೆಲ್ ಟೈಮ್ ಹೇಳ್ಬೇಕಂದ್ರೆ 40 ಗಂಟೆ 55 ನಿಮಿಷ ಕೊಟ್ಟಿದ್ದಾರೆ ವೀಕ್ಷಕರೇ ಉದಯಪುರ್ವರೆಗೆ. ಬೆಳಗಾವಿಯಿಂದ ಪುಣೆಗೆ ಟ್ರಾವೆಲ್ ಟೈಮ್ 9 ಗಂಟೆಗಳು ಕೊಟ್ಟಿದ್ದಾರೆ ವೀಕ್ಷಕರೇ. ಸೊ ಬೆಳಗಾವಿ ಬಿಟ್ಟಿದ ಮೇಲೆ ಬರೀ 2 ಸ್ಟಾಪ್ ಇದೆ, ಮೀರಜ್ ಮತ್ತು ಸಾಂಗ್ಲಿ. ಸೊ ಸಾಂಗ್ಲಿ ಆದಮೇಲೆ ಪುಣೆಗೆ ಬೆಳಿಗ್ಗೆ 8:05 ಮುಟ್ಟುವ ಟೈಮ್ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ ವೀಕ್ಷಕರೇ. ಈ ಟ್ರೈನ್ಗೆ ಸ್ಲೀಪರ್ ಕೋಚ್ 1 ಮಾತ್ರ ಕೊಟ್ಟಿದ್ದಾರೆ, ಉಳಿದಿದೆಲ್ಲ 3 AC ಇದೆ. ಪ್ಯಾಲೇಸ್ ಕ್ವೀನ್ ಹಮ್ಸಫರ್ ಎಕ್ಸ್‌ಪ್ರೆಸ್ ಟ್ರೈನ್ ಸ್ಲೀಪರ್ ಕ್ಲಾಸ್ 1 ಕೋಚ್, 3 AC 16 ಕೋಚ್. ಬೆಳಗಾವಿಯಿಂದ ಪುಣೆವರೆಗೆ ಸ್ಲೀಪರ್ ಕೋಚ್ ಟಿಕೆಟ್ ಹೇಳ್ಬೇಕಂದ್ರೆ 295. ಅದೇ ರೀತಿ 3 ACಗೆ 800 ರೂಪಾಯಿ ಇದೆ ವೀಕ್ಷಕರೇ. ಸೊ ಇವಾಗ ನಾವು ಜಜೂರಿ ರೈಲ್ವೆ ಸ್ಟೇಷನ್ ಸ್ಕಿಪ್ ಮಾಡ್ತಾ ಇದ್ದೀವಿ. ಈ ಟ್ರೈನಲ್ಲಿ ಪ್ಯಾಂಟ್ರಿ ಕಾರ್ ಕೂಡ ಇದೆ ವೀಕ್ಷಕರೇ. ನೀವೇನಾದರೂ ಉದಯಪುರಿಂದ ಮೈಸೂರಿಗೆ ಟ್ರಾವೆಲ್ ಮಾಡಬೇಕಂದ್ರೆ ವಾರದಲ್ಲಿ ಸೋಮವಾರ ಮಾತ್ರ ಇದೆ. ರಾತ್ರಿ 8:55 ಕೊಟ್ಟಿದ್ದಾರೆ ವೀಕ್ಷಕರೇ. ಸೊ ಅಲ್ಲಿಂದ ಮೈಸೂರು ಮುಟ್ಟಾಗ ಟೋಟಲ್ 43 ಗಂಟೆ 45 ನಿಮಿಷ ಟ್ರಾವೆಲ್ ಟೈಮ್ ಕೊಟ್ಟಿದ್ದಾರೆ. ಟಿಕೆಟ್ ಪ್ರೈಸ್ ಬಗ್ಗೆ ಹೇಳ್ಬೇಕಂದ್ರೆ 3 ACಗೆ 2,485 ರೂಪಾಯಿ ಕೊಟ್ಟಿದ್ದಾರೆ ಉದಯಪುರಿಂದ ಮೈಸೂರುವರೆಗೆ ವೀಕ್ಷಕರೇ. ಉದಯಪುರ್ ಟು ಮೈಸೂರು ಟ್ರೈನ್ ನಂಬರ್ ಹೇಳ್ಬೇಕಂದ್ರೆ 19667.
ವೀಕ್ಷಕರೇ, ಈ ರೂಟಲ್ಲೂ ಕೂಡ ಭಯಂಕರವಾದ ಕರ್ವ್ ಇದೆ ನೋಡ್ರಿ. ನಾವು ಹೋಗ್ತಿರೋದು ಪ್ಯಾಲೇಸ್ ಕ್ವೀನ್ ಹಮ್ಸಫರ್. ಎಷ್ಟು ಸುಂದರವಾಗಿ ಕಾಣಿಸ್ತದ ನೋಡ್ರಿ. ನಿಮ್ಗೆ ಹೇಗೆ ಕಾಣಿಸ್ತಿದೆ ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ. એટલી વારમાં કરી લીધો ને બેઠા બેઠા અહીંયા જામ કરી નાખો ને આમ કરી નાખો આમ મોકલ ને બેઠે બેઠે મારી મોટરમાં ગાડી મૂકી દોડાવી પછી ગોગો વળી પી ગઈ પૈસા દો ವೀಕ್ಷಕರೇ, ಈ ಬ್ಲಾಗಲ್ಲಿ ಶಾರ್ಟ್ ಜರ್ನಿ ಆಗಲಿದೆ. ಬೆಳಗಾವಿಯಿಂದ ಪುಣೆ ಜಂಕ್ಷನ್ ವರೆಗೆ ಪ್ಯಾಲೇಸ್ ಕ್ವೀನ್ ಹಮ್ಸಫರ್ ಎಕ್ಸ್ಪ್ರೆಸ್ ಟ್ರೈನ್ 19668 ಅಲ್ಲಿ. ಸೊ ಇದೊಂದು ಹೊಸ ಜರ್ನಿ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ಒಂದು ಮಾಹಿತಿನ ಈ ಟ್ರೈನ್ ಬಗ್ಗೆ ಮಾಹಿತಿ ನಿಮ್ಮ ಜೊತೆಲಿ ಹಂಚ್ಕೊಳ್ಳೋಣ ಆದಷ್ಟು ಅಂತ ನಾವು ಈ ಟ್ರೈನಲ್ಲಿ ನಮಗೆ ಟಿಕೆಟ್ ಸಿಕ್ಕಿದ್ದು ಒಳ್ಳೇದೇ ಆಯಿತು ಅನ್ನಿಸ್ತು. ಬಟ್ ಗೋವಾ ಎಕ್ಸ್ಪ್ರೆಸ್ಸಲ್ಲಿ ನಮಗೆ ಟಿಕೆಟ್ ಸಿಗಲಿಲ್ವಲ್ಲ, ಸೊ ಅದಕ್ಕೆ ನಮಗೊಂದು ಇದೊಂದು ಆಪ್ಷನ್ ಸಿಕ್ತು. ಸೊ ಬೆಳಗಾವಿಯಿಂದ ಪುಣೆ ಜಂಕ್ಷನ್ವರೆಗೆ ನಮಗೆ ಟ್ರಾವೆಲ್ ಮಾಡೋಕ್ಕೆ. ಸೊ ಪುಣೆಯಿಂದ ಇನ್ನು ಮುಂದೆ ಎಲ್ಲಿಗೆ ನಮ್ಮ ಪ್ರಯಾಣ ಅಂತ ನಾವು ಇನ್ನೂ ಏನು ಡಿಸೈಡ್ ಆಗಿಲ್ಲ. ಸೊ ನೋಡೋಣ, ನೆಕ್ಸ್ಟ್ ಬ್ಲಾಗಲ್ಲಿ ನಾನು ತಿಳಿಸ್ತೀನಿ. ಇನ್ನೂ ಡಿಸೈಡ್ ಆಗಿಲ್ಲ. ಸೊ ಅದಕ್ಕೋಸ್ಕರ ನಮ್ಮ ಪುಣೆ ಜಂಕ್ಷನ್ ಮುಟ್ಟುವ ಟೈಮ್ ಬಂದುಬಿಟ್ಟು 8:05 ಕೊಟ್ಟಿದ್ದಾರೆ. ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ. ರೀಚ್ ಆದ್ಮೇಲೆ ನಿಮ್ಮ ಜೊತೆಲಿ ಹಂಚ್ಕೊಳ್ತೀನಿ. ಇವಾಗ ನಾವು ಶಿಂದವಾಣೆ ಅಂತ ರೈಲ್ವೆ ಸ್ಟೇಷನ್ ಸ್ಕಿಪ್ ಮಾಡ್ತಿದ್ದೀವಿ ನೋಡಿ. ವೀಕ್ಷಕರೇ, ಇವಾಗ ಟೈಮು 7:40 ಆಗಿದೆ ನೋಡ್ರಿ. ನಾವು ಪುಣೆ ಜಂಕ್ಷನ್ ಹತ್ರ ಬಂದಿದ್ದೀವಿ. ವೀಕ್ಷಕರೇ, ಇವಾಗ ಪುಣೆ ಜಂಕ್ಷನ್ ಔಟರ್ದಾಗ ನಿಲ್ಲಿಸಿದ್ದಾರೆ. ಇಲ್ಲೊಂದು ನಡೆದೆ ನೋಡ್ರಿ ಟ್ರೈನ್, ಝೇಲಂ ಎಕ್ಸ್ಪ್ರೆಸ್ ಅಂತ. ಪುಣೆ ಜಮ್ಮು ತವಿ ಪುಣೆ 007771078. ವೀಕ್ಷಕರೇ, ಫೈನಲಿ ಪುಣೆ ಜಂಕ್ಷನ್ ರೈಲ್ವೆ ಸ್ಟೇಷನ್ ನಾವು ರೀಚ್ ಆಗ್ತಾ ಇದ್ದೀವಿ. ಇಲ್ಲಿಗೆ ಮುಟ್ಟುವ ಟೈಮ್ ಬಂದ್ಬಿಟ್ಟು 8:05 ಕೊಟ್ಟಿದ್ರು. ಬಟ್ ನಾವು ಬಿಫೋರ್ ಟೈಮ್ ರೀಚ್ ಆಗ್ತಾ ಇದ್ದೀವಿ. ಬಿಫೋರ್ ಟೈಮ್ ಅಂದರೆ ಒಂದು 7 ರಿಂದ 8 ನಿಮಿಷ ಬಿಫೋರ್. ಇವಾಗ ನಿಮ್ಗೆ ಕಾಣಿಸಿರೋದು 7:56. ಸೊ ಒಂದು 8 ರಿಂದ 9 ನಿಮಿಷ ನಾವು ಬಿಫೋರ್ ಟೈಮ್ ರೀಚ್ ಆಗ್ತಿದ್ವಿ ಪುಣೆ ಜಂಕ್ಷನ್ಗೆ. ಓಕೆ ವೀಕ್ಷಕರೇ, ನಮ್ಮ ಜರ್ನಿ ಇವತ್ತು ಪುಣೆ ಜಂಕ್ಷನ್ವರೆಗೆ ಇತ್ತು. ಸೊ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಜರ್ನಿ ಎಲ್ಲಿಗೆ ಅಂತ ನಾವು ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ತೀವಿ ವೀಕ್ಷಕರೇ. ಸೊ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಈ ಬ್ಲಾಗ್ ಯಾರ್ಯಾರು ನೋಡಿರೋ ತುಂಬ ಧನ್ಯವಾದಗಳು. ಸಿಗೋಣ ಮುಂದಿನ ಇನ್ನೊಂದು ಹೊಸ ಬ್ಲಾಗಲ್ಲಿ ವೀಕ್ಷಕರೇ.